ಜಮಖಂಡಿಯಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಅಂಬೇಡ್ಕರ್ ಸೇನೆ ಅಧ್ಯಕ್ಷರಾದ ಸೂರಜ್ ಕುಡ್ರಾಣಿ ಅವರ 30ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಸೂರಜ್ ರವರ 30ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಾಸ್ಯ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಶ್ರೀ ಮಾಧುಲಿಂಗ ಮಹಾರಾಜರು, ಜಕ್ಕನೂರ ಶ್ರೀ ಸಿದ್ದರಾಮೇಶ್ವರ ಅಜ್ಜನವರು, ಹೊಳೆಮಠ ಬಬಲಾದಿ, ತೌಪಿಕ್ ಪಾರ್ಥನಹಳ್ಳಿ, ಪ್ರಶಾಂತ್ ರಜಪೂತ, ಶಶಿಧರ್ ಮೀಸಿ, ಪರಶುರಾಮ್ ಕಾಂಬಾಳೆ, ದುಂಡಪ್ಪ ಕರಿಗಾರ, ಭೀಮರಾವ್ ಮೀಸಿ ಬಸು ಕುರಣಿ ಆಗಮಿಸಿದ್ರು. ಕಾರ್ಯಕ್ರಮದಲ್ಲಿ ಬಬಲಾದಿಯ ಸಿದ್ದರಾಮೇಶ್ವರ ಅಜ್ಜನವರು ಮಾತನಾಡಿ, ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಕ್ಕೆ ಅನ್ನದಾನ ಮಾಡು ಎಂದು ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಸೂರಜ ಕುಡ್ರಾಣಿ ಅವರಿಗೆ ಕಿವಿಮಾತು ಹೇಳಿದರು. ನಂತರ ಮಾಧುಲಿಂಗ ಮಹಾರಾಜ ಹಾಗೂ ತೌಪಿಕ್ ಪಾರ್ಥನಹಳ್ಳಿ ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಸಾಜಿದ್ ಮುಲ್ಲಾ, ಎಬಿ ನ್ಯೂಸ್, ಜಮಖಂಡಿ. ಸ್ವಾತಿ ಮತ್ತು ಸ್ವಾತಿ ಹಬ್ಬದಲ್ಲಿ ಮಳೆ ಯಾವ ರೀತಿ ಆದಾಗ ಮುತ್ತಿನೊಳಗೆ ಆ ಮಳೆ ಹಣ್ಣು ಬಿದ್ದಾಗ ಮುತ್ತು ಆಗುತ್ತಿಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಆ ತಾಯಿ ಇವತ್ತು ನಿಮ್ಮೆಲ್ಲರ ಬಾಳಿಗೆ ಸೂರಜ್ ಅನ್ನುವಂತ ಒಂದು ಮುತ್ತನ್ನ ಕೊಡುಗೆಗೆ ಕೊಟ್ಟಿದ್ದಾಳೆ ಆ ತಾಯಿ ಇವತ್ತಿನ ದಿವಸದಲ್ಲಿ. ಯಾಕಂದ್ರೆ ನನಗೇನ್ ಅನಿಸ್ತಾ ಇದೆ ಅಂತ ಕೇಳಿದ್ರೆ, ಬೇಕಾದ ಕೆಲಸ ಮತ್ತ ಅವಂಗ ನೌಕರಿ ಬಂದಿತ್ತು, ಬ್ಯಾಂಕಿಂದ ನೌಕರಿ ಇತ್ತು, ನೌಕರಿ ಇದ್ದ ಟೈಮ್ನಾಗ ಅವ ನೌಕರಿ ನಡೆದೈತಿ ಚಲೋ ನಡೆದೈತಿ ಅಂದ. ಆದ್ರ ಒಂದ್ಸಲ ಬಂದ ನನಗೆ ಭಯಾರ, ನನಗ ಎಲ್ಲಾ ಜನರದ್ದು ಸೇವೆ ಮಾಡೋದು ನನಗ ಆಸೆ ಐತಿ, ನನಗ ನೌಕರಿ ಆಗಂಗಿಲ್ಲ, ನಾ ಎಲ್ಲರದ್ದು ಜನರ ಸೇವೆನ ಮಾಡವ ಮತ್ ಕೆಲಸ ಮಾಡಕ್ ನನಗ ಅವಕಾಶ ಕೊಡ್ರಿ, ಮತ್ ನನ್ನ ಸಂಘಟನೆಯನ್ನ ಮಾಡ್ಕೋತ ಹೋಗೋಣ. ಬೇಕಾದ ದಿನ ಈಗೆಲ್ಲ ನಾವು ಹುಟ್ಟುಹಬ್ಬ ಆಚರಿಸ್ತೀವಿ. ಅದ್ರ ಜೊತೆಗೆ ಒಂದು ನೆನಪಲ್ಲಿಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರ, ಇವತ್ತು ನಾವೆಲ್ಲ ಏನ್ ಮಾಡಕತ್ತೀವಿ, ದುಶ್ಚಟಗಳಿಗೆ ಬಲಿಯಾಗತ್ತೀವಿ. ಹಿಂಗ ಹಡೆದ ತಂದೆ ತಾಯಿಗಳ ಮುಂದೆ ಅಂದದ ಗುಡಿ ಚಂದದ ಗುಡಿ